ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧಿ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ನಮಸ್ಕಾರಗಳು. ಎಲ್ಲರಿಗೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಂತೂ ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿವಸ ಆಗಿಬಿಟ್ಟಿತ್ತು ವಾಕಿಂಗ್, ಚಳಿ ಇರೋದಕ್ಕೆ ತುಂಬ ಹೋಗೋದಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ನಾನು ನಮ್ಮ ಫ್ರೆಂಡ್ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಬಂದು ನಾನು ಕೂಡ ಫ್ರೆಶ್ ಅಪ್ ಆಗಿ 5:30 ಆಗೋಗಿತ್ತು. ಹಾಫ್ ಆನ್ ಅವರ್ ಅಷ್ಟೇ ವಾಕಿಂಗ್ ಮಾಡಿದ್ವಿ. 5 ಗಂಟೆಯಿಂದ 5:30ವರೆಗೂ ವಾಕಿಂಗ್ ಮಾಡಿಬಿಟ್ಟು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಕಂದ ಷಷ್ಠಿ ಇತ್ತಲ್ಲ, ಹಾಗೆ ಈ ವಿಡಿಯೋ ಬಂದು ಲಾಸ್ಟ್ ವೀಕು ನನಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಹಾಗಾಗಿ ಈ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೆ ನಾನು ಕೂಡ ಪೂಜೆ ಮಾಡ್ಕೊಬಿಡೋಣ. ಇನ್ನು ಧ್ರುವನ್ಗೆ ಸ್ಕೂಲಿಗೆ ಟೈಮ್ ಆಗುತ್ತಲ್ವ, ಇನ್ನು 7:45 ತಿಂಡಿ ಎಲ್ಲ ಮಾಡ್ಕೋಬೇಕು. ಫಸ್ಟ್ ಪೂಜೆ ಆಗಿಬಿಟ್ರೆ ತಿರ್ಗಿ ನಾನು ಯಾವುದೇ ರೀತಿ ವ್ರತ ಮಾಡ್ತಿಲ್ಲ ಸ್ಕಂದ ಷಷ್ಠಿದು. ಯಾಕಂದರೆ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ವ್ರತ ತೊಗೊಳ್ತಾ ಇಲ್ಲ. ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆ. ಇನ್ನು ಉಪವಾಸ ಜಾಸ್ತಿ ಎಲ್ಲ ಇದ್ಬಿಟ್ಟು, ಹಾಗಾಗಿ ಇನ್ನು ಉಪವಾಸ ಬೇಡ, ಪೂಜೆ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡ್ಕೊಬೋದು ಬೇಗ ಅಂತ ಹೇಳಿಬಿಟ್ಟು. ಇವಾಗಂತೂ ಮಾರ್ನಿಂಗ್ ಟೈಮ್ ತುಂಬ ಚಳಿ ಆಗುತ್ತೆ. ವಾಕಿಂಗ್ ಎಲ್ಲ ಹೋಗೋದಕ್ಕಾಗಲ್ಲ. ರೆಗ್ಯುಲರಾಗಿ ನಮ್ಮ ಚಳಿ ಅಂತಲೇ ಸ್ವಲ್ಪ ಸ್ಕಿಪ್ ಆಗ್ತಾಯಿದೆ ಮಧ್ಯದಲ್ಲಿ. ಯಾಕಂದರೆ ಮಂಜೆಲ್ಲ ಬೀಳ್ತಾ ಇರುತ್ತೆ. ಹಿಮ ಜಾಸ್ತಿ ಬೀಳೋದ್ರಿಂದ ಹೆಲ್ತೂ ಬೇಗ ಹಾಳಾಗುತ್ತೆ. ಹಿಮ ಜಾಸ್ತಿ ಬಿದ್ದಾಗ ಮೈ ಮೇಲೆ ತಲೆನೋವು, ತಲೆಭಾರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ವಿ. ಚಳಿಯಲ್ಲಿ ಹೋಗೋದು ಬೇಡ. ಇನ್ನೇನು ಧನುಮಾಸನೂ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ಕಂಟಿನ್ಯೂಸ್ ಆಗಿ 9 ಡೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ, ವಾಕಿಂಗ್ ಬೇಡ ಅಂತ ಅಂದ್ಕೊಂಡಿದ್ವಿ. ಇವತ್ತು ಹೋಗಿ ಬಂದ್ವಿ. ತುಂಬ ದಿವಸ ಆಗಿಬಿಟ್ಟಿತ್ತು. ಬಾಡಿನೂ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿದೆ, ಸ್ವಲ್ಪ ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ ಬೋನ್ದು. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡೋಣ. ಒಂದು 15 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ತಿರ್ಗಾ ಅಡ್ಜಸ್ಟ್ ಆಗುತ್ತೆ ಈ ವಾತಾವರಣಕ್ಕೆ ಅಂತ ಹೇಳಿಬಿಟ್ಟು ನಾವು ಫುಲ್ ಪ್ಯಾಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ವಾಕಿಂಗ್. ಇನ್ನೇನು ಮಾಡೋದು, ಇನ್ನು ಚಳಿ ಅಂತೂ ಕಮ್ಮಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ವಾಕಿಂಗ್ ಮಾಡ್ಕೊಳ್ಳೋಣ ರೆಗ್ಯುಲರಾಗಿ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾಕಂದರೆ ಚಳಿ ತುಂಬ ಇದೆ, ತಲೆಭಾರ, ತಲೆನೋವು ಎಲ್ಲ ಬರ್ತಾಯಿದೆ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀವಿ ವಾಕಿಂಗೆಲ್ಲ ಹೋಗೋದು. ಇನ್ನು ನಾನು ರಂಗೋಲಿ ಎಲ್ಲ ಹಾಕ್ಕೊಂಡು ಇನ್ನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿದು ಸ್ಕಂದ ಷಷ್ಠಿ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಮಣ್ಣಿನ ದೀಪ ಹಚ್ಚಿ ಇಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಹಾಲು ನೀರು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ನಾವು ಇನ್ನೊಂದೇನೆಂದರೆ ವ್ರತ ಮಾಡೋರು ಉಪವಾಸ ಇರಬೇಕಾಗುತ್ತೆ ದಿನ ಪೂರ್ತಿ. ನಾನು ಯಾವುದೇ ರೀತಿ ವ್ರತ ತೊಗೊಂಡಿಲ್ಲ. ನೈವೇದ್ಯಕ್ಕೆ ಇಕ್ಕಿ ನಾರ್ಮಲ್ ಪೂಜೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನೊಂದೇನೆಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋರು ವ್ರತ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಂಡಿರ್ತಾರಲ್ಲ, ಇನ್ನು ಆ ಥರ ಇರೋರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋರು ತಿಂಡಿ ತಿಂದು ತೊಗೊಳ್ಳೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ವ್ರತ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಇನ್ನು ಹೆಲ್ತ್ ಎಲ್ಲ ಸರಿ ಹೋದ್ಮೇಲೆ ವ್ರತಗಳ್ನ ಮಾಡ್ಕೋಬೋದು. ನಾನು ಹಾಗಾಗಿ ಉಪವಾಸ ಇರಲಿಲ್ಲ. ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ. ಸ್ವಲ್ಪ ತಲೆ ತಿರುಗೋದು, ಲೋ ಬಿ ಪಿ ಆಗಿತ್ತು, ಹಾಗಾಗಿ ಜ್ಯೂಸ್ ಕುಡಿತಾ ಇದ್ದೀನಿ. ಸ್ವಲ್ಪ ಸರಿ ಹೋಗುತ್ತೆ, ಆರಾಮಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅಡುಗೆ ಮಾಡ್ಕೊಬಿಡೋಣ. ಪೂಜೆ ಎಲ್ಲ ಆಗಿದ್ದಾಯಿತು, ಇನ್ನು ಅಡುಗೆ ಮಾಡ್ಕೊಳೋಣ ಅಂತ ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಲಕಾಯಿ ಪಲ್ಯ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಈ ರೀತಿ ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಲಕಾಯಿ ಪಲ್ಯ ಯಾರ್ಯಾರಿಗೆಲ್ಲ ಇಷ್ಟ ಇಲ್ಲ, ಈ ರೀತಿ ಒಮ್ಮೆ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತಿಂದವ್ರಿಗೇ ಗೊತ್ತಿರುತ್ತೆ. ಯಾಕಂದರೆ ಒಂದು ಸ್ವಲ್ಪನೂ ಕಹಿ ಇರೋದಿಲ್ಲ, ಎಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ ಹಾಗಲಕಾಯಿ ಮೇಲ್ಗಡೆ ಲೇಯರ್ ಸುಮ್ಮನೆ ಈ ಥರ ಉದ್ದುದ್ದ ಬಂದಿರುತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಚಾಕುವಿಂದ ಸ್ವಲ್ಪ ಎರೇಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು 2 ಪೀಸ್ ಮಾಡಿಕೊಂಡು ಬೀಜ ಬಲ್ತಿದ್ರೆ ತೆಗೆದಾಕಿ, ಮೀಡಿಯಮಾಗಿದ್ದರೆ ಹಾಕ್ಕೊಳ್ಳಿ. ಬೀಜ ಕೂಡ ತುಂಬಾ ಒಳ್ಳೆಯದು ಕ್ಯಾನ್ಸರ್ಗೆ, ತಿರ್ಗಾ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಬೀಜ ಸಮೇತನೇ ಹಾಕ್ತಾಯಿದ್ದೀನಿ, ತೆಗಿತಾ ಇಲ್ಲ ಬೀಜ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಪ್ರೋಟೀನ್ ಅಂಶ ಇರೋದು, ಯಾಕೆ ವೇಸ್ಟ್ ಮಾಡೋ ಅಂತ ಹೇಳಿಬಿಟ್ಟು ತುಂಬ ಬಲ್ತಿದ್ರೆ ತೆಗೆದಾಕ್ಬೋದು. ಎಳೆದು ಮೀಡಿಯಮ್ ಇದ್ದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗಂತೂ ನನಗಂತೂ ಆರಾಮಾಗಿಬಿಟ್ಟಿದೆ. ಯಾಕಂದರೆ ಧ್ರುವನೇ ರೆಡಿ ಆಗ್ತಾನೆ. ಧ್ರುವನೇ ಟೈಮ್ ಟೇಬಲ್ ಬುಕ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದಾನೆ. ಪೂರ್ತಿಯಾಗಿ ಅವನ ಕೆಲಸ ಮಾಡ್ಕೊತಾ ಇದ್ದಾನೆ. ಅದು ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಮಗಿವಾಗ ನಾವು ಕುಕ್ಕಿಂಗ್ ಒಂದೇ ಇರೋದಕ್ಕೆ ಇವಾಗ ಈಸಿಯಾಗಿ ಮಾಡ್ಕೋಬೋದು, ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ಅವನು ಕೂಡ ರೆಡಿ ಆಗಿರ್ತಾನೆ. ನನ್ನ ಅಡುಗೆ ಆಗೋಷ್ಟೊತ್ತಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾನೆ ಧ್ರುವನು ಈ ವಿಷಯದಲ್ಲಿ ಅಂತ ಹೇಳ್ಬೋದು. ಇನ್ನು ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಇನ್ನೂ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು. ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ.
ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಹಾಗಲಕಾಯಿ ಹಚ್ಚಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಯೂಸ್ವಲಿ ಎಲ್ಲ ಹುರ್ಕೊಂಡು ಸಪ್ರೇಟಾಗಿ ಬಾಣಲೆಗೆ ಹುರ್ಕೊಂಡು ಮಾಡ್ತಾರೆ. ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೈಮ್ ಕೂಡ ಸೇವ್ ಆಗುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ಟೈಮ್ ಆದಾಗ ಈ ರೀತಿ ಸಡನ್ನಾಗಿ ಮಾಡಿ ಕೊಡ್ಬೋದು ಈಸಿಯಾಗಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಕಹಿ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಉಪ್ಪಾಕಿ ಫ್ರೈ ಮಾಡೋದ್ರಿಂದ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಹಾಕ್ಕೊತಾ ಇರೋದು. ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಮಸಾಲೆ ಐಟಮ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆಗಿರಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಅಂದರೆ ಕಹಿ ಅಂಶ ಒಂದು ಸ್ವಲ್ಪ ಕೂಡ ಇರೋದಿಲ್ಲ. ನೋಡಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ. ಹಸಿ ವಾಸನೆ ಕೂಡ ಹೋಗಿದೆ. ಧನಿಯಾ ಪುಡಿ ಎಲ್ಲ ಹಾಕಿದ್ವಲ್ಲ, ಹಸಿ ವಾಸನೆ ಎಲ್ಲ ಹೋಗಿದೆ. ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಕೊನೆಯದಾಗಿ. ಯಾಕಂದರೆ ಹುಣಸೆ ಹುಳಿ ಹಾಕೋದಕ್ಕಿಂತ ಲೆಮನ್ ಹಾಕೋದ್ರಿಂದ ಕಹಿ ಅಂಶ ಒಂದು ಸ್ವಲ್ಪ ಕೂಡ ಇರೋದಿಲ್ಲ. ಬೇಕಾದ್ರೆ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ. ಹುಣಸೆ ಹುಳಿ ಹಾಕಿದಾಗ ಸ್ವಲ್ಪ ಕಹಿ ಅಂಶ ಇರುತ್ತೆ. ಆಗಿನ ಕಾಲದವರೆಲ್ಲ ಹುಣಸೆ ಹುಳಿನೇ ಹಾಕ್ತಾಯಿದ್ರು. ಈ ಲೆಮನ್ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ ಒಂಚೂರು ಇರೋದಿಲ್ಲ ಅಂತಲೇ ಹೇಳ್ಬೋದು. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಲೆಮನ್ ಹಾಕಿ ಯಾವ ಥರ ಟೇಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ನಾನಿಲ್ಲಿ 1 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಟೊಮೊಟೊ ನಾನು ಚಿಕ್ಕದೇ ಹಾಕಿದೆ, ಹಾಗಾಗಿ 1 ನಿಂಬೆಹಣ್ಣು ಚಿಕ್ಕದು ಹಾಕ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಇಂಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ನಾನು. 4 ಸ್ಪೂನಷ್ಟು ಹಸಿ ಕೊಬ್ಬರಿ ಇದೆ. ಇದು ಕೊಬ್ಬರಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಕೊಬ್ಬರಿ ಹಾಕೋದ್ರಿಂದ. ನಾನು 4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಅಂತಲೇ ಹೇಳ್ಬೋದು. ಈಗ 1 ಗ್ಲಾಸಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರಷ್ಟು ಹಾಕ್ಕೊತಾ ಇದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ 1 ಕುದಿ ಬರ್ತಾ ಇದೆ. ರೊಟೇಟ್ ಮಾಡಿಕೊಂಡು 2 ವಿಸಿಲ್ ಹೊಡ್ಸ್ಕೋಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. 2 ವಿಸಿಲ್ ಆಗೋಷ್ಟೊತ್ತಿಗೆ ಧ್ರುವನ್ಗೆ ಚಪಾತಿ ಕೂಡ ಹೊಸ್ಬಿಡೋಣ, ಅದು ಕೂಡ ವಿಸಿಲ್ ಆಗೋಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಿಟ್ಟು ಮೊದಲಿಗೆ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ನಾದ್ಕೊತಾ ಇದ್ದೀನಿ. ಇವಾಗ ಅವನಿಗೆ ಒಂದು 5 ಚಪಾತಿ ಆದರೆ ಆಗುತ್ತೆ. ಇನ್ನು ಚಿನ್ಮಯ್ಯನೂ ಎದ್ದೊಳಿದ್ದಾನೆ. ಧ್ರುವನ್ಗೂ ಚಿನ್ಮಯ್ಯಗೂ ಚಪಾತಿ ಹೊಸ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಅವನಿಗೆ ಸ್ಕೂಲ್ಗೆ ಹೋದ್ರೇ ನಮಗೆ ಕೆಲಸ ಎಲ್ಲ ಆಗೋದಲ್ವ. ಹಾಗಾಗಿ ಇನ್ನೊಂದು ಏನು ಅಂದರೆ ನಮ್ಮ ಅತ್ತೆ ಕೂಡ ಊರಿಂದ ಬಂದಿದ್ದಾರೆ. ಅವರು ಆಲ್ಮೋಸ್ಟ್ 2 ಡೇಸ್ ಆಯಿತು ಬಂದು. ಅವರು ಕೂಡ ಇನ್ನು ವೀಡಿಯೋಸ್ ಎಲ್ಲ ನನಗೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಚಳಿ ಇದೆ, ಇನ್ನು ಕ್ಲೈಮೇಟ್ ತುಂಬ ಕೋಲ್ಡ್ ಇದೆ. ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಹಾಗಾಗಿ ನಾನು ಕುಕ್ಕಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ತುಂಬ ಜನ ಕೇಳ್ತಿದ್ರು ಯಾಕೆ ಕುಕ್ಕಿಂಗ್ ವೀಡಿಯೋಸು ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಹೇಳಿಬಿಟ್ಟು. ನಾನು ಮಾಡ್ಕೊಂಡಿದ್ರು ಎಡಿಟಿಂಗ್ ಮಾಡಿ ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಸ್ಪೈನಲ್ ಕಾರ್ಡ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಕೂತ್ಕೊಂಡು ನನಗೆ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಬೋನ್ ಪೇನ್ ಜಾಸ್ತಿ ಆಗಿರೋದ್ರಿಂದ ನಾನು ಎಡಿಟಿಂಗ್ ಮಾಡೋದಕ್ಕೆ ಕಷ್ಟ ಆಗಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ತುಂಬ ಜನ ಯಾಕೆ ಕುಕ್ಕಿಂಗ್ ವೀಡಿಯೋಸ್ ಬಿಟ್ಬಿಟ್ಟ ಅಂತ ಕೇಳ್ತಾ ಇದ್ರು. ಇಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಾನು ಧ್ರುವನ್ಗೆ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಬಂದೆ. ಇನ್ನು ಚಿನ್ಮಯ್ ಕೂಡ ಇನ್ನೊಂದು ಕಡೆ ತಿಂಡಿ ತಿನ್ಕೊತಾ ಇದ್ದಾನೆ. ನಾನು ಕೂಡ ಅವನ ಜೊತೆ ತಿಂಡಿ ತಿನ್ಕೊಂಡೆ. ಇನ್ನು ನಮ್ಮ ಅತ್ತೆ ಊರಿಂದ ಬರ್ತಾ ಹೊಲಸು ಸೊಪ್ಪೆಲ್ಲ ಕಿತ್ಕೊಬಂದಿದ್ರು. ನೋಡಿ ಎಷ್ಟು ಆಲ್ಮೋಸ್ಟ್ ನಾವು 2 ಟೈಮ್ಸ್ ಮೊಸೊಪ್ಪೆಲ್ಲ ಮಾಡಿದ್ವಿ. ಈ ಸೊಪ್ಪಲ್ಲೇ ತುಂಬ ಚೆನ್ನಾಗಾಗಿತ್ತು. ಇನ್ನು ಅಲಸಂದೆ ಕಾಳೆಲ್ಲ ಹೊಲದಲ್ಲೇ ಕಿತ್ಕೊಬಂದಿದ್ರು. ಇನ್ನು ನಮ್ಮ ಮನೆಯವ್ರಿಗೆ ಸೊಪ್ಪೆಲ್ಲ ಇಷ್ಟ ಅಂತ ಹೇಳಿಬಿಟ್ಟು ಇನ್ನು ಹೊಲದಲ್ಲಿ ಇನ್ನು ಫ್ರೆಶ್ ಸೊಪ್ಪಿರುತ್ತಲ್ಲ ಇನ್ನೆಲ್ಲ ನಮ್ಮ ಹೊಲದಲ್ಲೇ ಬಿಟ್ಟಿದ್ದು ಎಲ್ಲ ಕಿತ್ಕೊಂಡು ಬಂದಿದ್ರು ಬರ್ತಾ. ಯಾಕಂದರೆ ಇಲ್ಲಿ ಈ ಥರ ಫ್ರೆಶ್ ಸೊಪ್ಪೆಲ್ಲ ಸಿಗೋದಿಲ್ಲಲ್ಲ. ಸಿಕ್ಕಿದ್ರೂ ಅಷ್ಟು ಕೆಮಿಕಲ್ ಹಾಕಿ ಮಾಡಿರ್ತಾರೆ. ಇನ್ನು ಹಂಗಾಗಿ ನಮ್ಮ ಅತ್ತೆಗೆ ಈ ಥರ ತೊಗೊಬರೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ಥರ ಸೊಪ್ಪಂತೂ ನಾನಂತೂ ಇಲ್ಲ ಅರ್ಧ kg ಮೇಲೇ ಈರುಳ್ಳಿ ಹಾಕ್ತಾಯಿದ್ದೀನಿ ಇವತ್ತು. ಯಾಕಂದರೆ ನಮ್ಮ ಅತ್ತೆಗೆ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರಬೇಕು. ಯಾಕಂದರೆ ಪಲ್ಯನೂ ಜಾಸ್ತಿ ಇರಬೇಕು. ಹಾಗಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅರ್ಧ kg ಅಷ್ಟು ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಅನಿಸುತ್ತೆ ಬಸ್ಸಾರಿಗೆ. ನಾನಿಲ್ಲಿ ಫಸ್ಟಿಗೆ ಬಸ್ಸಾರು ಹುರಿಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ 1 ಸ್ಪೂನ್ ಹಾಕ್ಕೊಂಡು ಜೀರಿಗೆ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಚಳಿಗಂತೂ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಚಳಿ ತುಂಬ ಇದೆಯಲ್ಲ, ಕೆಮ್ಮು ನೆಗಡಿ ಎಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪೆಪ್ಪರೆಲ್ಲ.
ಬೆಳ್ಳುಳ್ಳಿ ಕೂಡ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಈ ಕ್ಲೈಮೇಟ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಬೇಕಿದ್ರೂ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಅತ್ತೆ ಬಂದಿದ್ದಕ್ಕೆ ತುಂಬ ವೆರೈಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಈ ಚಳಿಗೆ ಕ್ಲೈಮೇಟ್ಗೆ ನನ್ನ ಬೋನ್ ಪೇಯ್ನ್ಗೆ ಯಾವುದು ಕೂಡ ಆಗ್ತಿದ್ದಿಲ್ಲ. ಏನು ಅಂದ್ಕೊಂಡ್ರು ಏನಾನ ಒಂದು ಮಾಡಬೇಕು ಅಂತ ಅಂದ್ಕೊತಿದ್ದೆ ಆವತ್ತಿನ ದಿವಸ ರೆಸಿಪೀಸು. ಆದರೆ ನನ್ನ ಮನಸ್ಸು ಮಾಡು ಅಂತಿತ್ತು, ಬಾಡಿ ಬೇಡ ಅಂತಿತ್ತು. ಹಂಗಾಗೋಗ್ಬಿಟ್ಟಿತ್ತು. ಆ ನೀರು ಟ್ಯಾಪ್ ಮುಟ್ರೂ ಐಸ್ ವಾಟರ್ ಥರ ಆಗೋಗ್ಬಿಟ್ಟಿತ್ತು. ಏನಪ್ಪ ಮಾಡೋದು, ಇವಾಗ ಏನಾನ ಮಾಡ್ಕೊಡ್ಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಪೇಯ್ನ್ ಕೂಡ ಆಗ್ತಾ ಇರುತ್ತೆ. ಈ ಪೇಯ್ನ್ ನೋಡಿಬಿಟ್ಟು ರೊಗ್ಗೊಚ್ಕೊಂಡು ಮಲ್ಕೊಬಿಡೋಣ ಅಂತ ಅನ್ನಿಸ್ತಿತ್ತು. ಅಷ್ಟು ಪೇಯ್ನ್ ಆಗ್ತಿತ್ತು. ಆದರೂ ಪರವಾಗಿಲ್ಲ, ಆ ಪೇಯ್ನ ಎಂಜಾಯ್ ಮಾಡಬೇಕು. ಯಾಕಂದರೆ ಆ ಪೇಯ್ನ ಇವಾಗ ನಾವು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೂ ಆ ಪೇಯ್ನ್ ಮರ್ತೋಗ್ತಾ ಇರುತ್ತೆ. ಚಳಿ ಅಂತ ಒಂದು ಸತಿ ರೊಗ್ಗೊತ್ಕೊಬಿಟ್ರೆ ಹಾಗೇ ಬೋನ್ಸು ಪೂರ್ತಿ ಇದಾಗ್ಬಿಡೋದು. ಯಾಕಂದರೆ ರೆಸ್ಟಿಗೆ ಹೋದ್ಮೇಲೆ ತಿರ್ಗಾ ಕೆಲಸದ ಮೋಡ್ಗೆ ಬರೋದಕ್ಕೆ ಕಷ್ಟ ಆಗುತ್ತೆ ಈ ಚಳಿ ಕ್ಲೈಮೇಟ್ಗೆ. ಹಾಗಾಗಿ ನನಗೆ ರೆಸಿಪೀಸ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ನಾನು ಅಡುಗೆ ಮಾಡಬೇಕಾದ್ರೆ ನಮ್ಮ ಅತ್ತೆ ಬಂದು ಎಲ್ಲ ಹೆಲ್ಪ್ ಮಾಡ್ತಿದ್ರು. ತೆಂಗಿನಕಾಯಿ ತುರ್ಕೊಡೋದು, ಸ್ವಲ್ಪ ಪೇಯ್ನ್ ಇರೋದ್ರಿಂದ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಇನ್ನು ನಾನು ರುಬ್ಬಿಟ್ಬಿಟ್ಟು ನಮ್ಮ ಚಿನ್ಮಯ್ಯನ ಅಂಗನವಾಡಿಗೆ ಬಿಡೋಣ ಅಂತ ಹೊರಟೆ. ಇನ್ನು ನಮ್ಮ ಅತ್ತೆನೇ ಮಾಡ್ತಾಯಿದ್ದಾರೆ. ನೆಕ್ಸ್ಟು ನೋಡಿ ಗೊತ್ತಾಗುತ್ತೆ. ನಾನು ವಿಡಿಯೋ ಆನ್ ಮಾಡಿಬಿಟ್ಟು ನಮ್ಮ ಅತ್ತೆಗೆ ಗೊತ್ತಾಗಿಲ್ಲ. ವಿಡಿಯೋ ಆನ್ ಮಾಡಿಬಿಟ್ಟು ಹೊರಟೋಗ್ಬಿಟ್ಟಿದೆ. ಇನ್ನು ಮಸಾಲೆ ರುಬ್ಕೊಳೋದಕ್ಕೆ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ, ಎಲ್ಲ ಹಾಕ್ಕೊಂಡು 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ರುಬ್ಬಿ ಇಟ್ಕೊತಾ ಇದ್ದೀನಿ. ಇವಾಗ ನಾವು ಬೇಯಿಸೋದಕ್ಕೆ ಸೊಪ್ಪಿನ ನೀರು ಹಾಕ್ಕೊಂಡಿದ್ವಲ್ಲ, ಸೊಪ್ಪಿನ ನೀರೇ ನಾನು ರುಬ್ಬೋದಕ್ಕೂ ಹಾಕ್ಕೊತಾ ಇರೋದು. ಈಗ ರುಬ್ಕೊಂಡು ಪೇಸ್ಟ್ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಮ್ಮ ಅತ್ತೆ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ ಸೊಪ್ಪಿಗೆ. ಇನ್ನೊಂದೇನು ಅಂದರೆ ನನ್ನ ಕ್ಯಾಮ್ರಾನ ನನ್ನ ಹೈಟಿಗೆ ಸೆಟ್ ಮಾಡ್ಕೊಂಡಿರೋದಲ್ವ, ಹಾಗಾಗಿ ನಮ್ಮ ಅತ್ತೆ ತುಂಬಾ ಹೈಟ್ ಇದ್ದಾರೆ. ಅವ್ರಿಗೆ ಫೇಸೇ ಕಾಣ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು. ಇನ್ನು ನಮ್ಮ ಅತ್ತೆ ಯಾವ ಥರ ಹಾಕ್ತಾರೆ ಸೊಪ್ಪಿಗೆ ಒಗ್ಗರಣೆ ಅಂತ ನೋಡೋಣ ಬನ್ನಿ. ಈಗ ಒಂದು ಬಾಣಲಿ ತೊಗೊಂಡು, ಈಗ ಒಂದು ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದಾರೆ. ನಮ್ಮ ಅತ್ತೆ ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಸ್ಸಾರು ಮಾಡೋದ್ರಲ್ಲಿ ತುಂಬಾ ಟೇಸ್ಟಾಗಿ ಮಾಡ್ತಾರೆ ಬಸ್ಸಾರು. ಸೊಪ್ಪು ಒಗ್ಗರಣೆ ಹಾಕೋದು ನೋಡಿ, ನಾನು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್. ಅವ್ರು ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಪರ್ಫೆಕ್ಟಾಗಿ ಬಸ್ಸಾರು ಮಾಡೋದು ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದೇನೆಂದರೆ ಪಲ್ಯ ಜಾಸ್ತಿ ಇರಬೇಕು ನಮ್ಮ ಮನೇಲಿ, ಸೊಪ್ಪು ಪಲ್ಯ ಎಲ್ಲ. ಹಾಗಾಗಿ ಕ್ವಾಂಟಿಟಿ ಜಾಸ್ತಿಯಾಗಿ ಮಾಡೋದು ನಾವು. ಹಾಗಾಗಿ ನಿಮಗೆ ಅನಿಸ್ಬೋದು ಏನು ಇಷ್ಟೊಂದು ಮಾಡ್ತಾಯಿದ್ದಾರಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಬಸ್ಸಾರು ಮಾಡೋದು ಇಷ್ಟೇ ಇರುತ್ತೆ ಯಾವಾಗೂ. ಕ್ವಾಂಟಿಟಿ ಎಷ್ಟೋ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಬಸ್ಸಾರು ನನ್ನ ರೆಸಿಪೀಸು. ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ ಪಲ್ಯಗಳು ಬಸ್ಸಾರು ಮಾಡೋ ರೆಸಿಪಿಯಲ್ಲಿ. ಯಾಕಂದರೆ 1-2 ಟೈಮ್ಸ್ಗಾರು ಬೇಕಾಗುತ್ತೆ. ಪಲ್ಯ ಜಾಸ್ತಿ ತಿನ್ಕೊತಾರೆ, ಹಾಗಾಗಿ ಈರುಳ್ಳಿ ಎಲ್ಲ ಜಾಸ್ತಿನೇ ಹಾಕ್ಕೊತೀವಿ ಯೂಶಲಿ. ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ. ನಮ್ಮ ಸ್ವಲ್ಪ ಜಾಸ್ತಿ ಇರಬೇಕು ಈರುಳ್ಳಿ ಎಲ್ಲ. ಇನ್ನು ಹಲಸಂದೆಕಾಳು ಬಸ್ಸಾರು ಆಗಿರೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಹಿಡಿಯಷ್ಟು ಆಗೋಷ್ಟು ಮಾತ್ರನೇ ನಾವು ತೊಗರಿಬೇಳೆ ಹಾಕ್ಕೊಂಡಿದ್ದೀವಿ. ಇನ್ನು ಅರ್ಧ kg ಅಷ್ಟು ಹಲಸಂದೆಕಾಳು ಹಾಕ್ಕೊಂಡು ಹೊಲು ಸೊಪ್ಪು ಬರುತ್ತಲ್ಲ, ಹೊಲು ಸೊಪ್ಪು ಹಾಕ್ಕೊಂಡು ಮಾಡ್ತಾ ಇರೋದು. ಕೊನೆಯದಾಗಿ ತೆಂಗಿನಕಾಯಿ ಹಾಕ್ಕೊತಾ ಇದ್ವಿ. ಇನ್ನೊಂದು ಸೊಪ್ಪೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನೀರು ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇನ್ನು ತೆಂಗಿನಕಾಯಿ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಪಲ್ಯ ಕೂಡ ರೆಡಿ ಆಯಿತು. ಸೊಪ್ಪು ಪಲ್ಯ ತುಂಬ ಟೇಸ್ಟಿಯಾಗಿ ಸೊಪ್ಪು ಪಲ್ಯ ರೆಡಿ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದರು ಪಲ್ಯ ಕೂಡ. ನಾನು ಊಟ ಮಾಡಿದೆ ಬಂದು, ತುಂಬ ಚೆನ್ನಾಗಾಗಿತ್ತು ಪಲ್ಯನೂ. ಇನ್ನು ಬೆಂಗಳೂರಲ್ಲಿ ಸೊಪ್ಪು ಸಿಗೋದಕ್ಕಿಂತ ಹಳ್ಳಿ ಸೊಪ್ಪು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೆಂಗಳೂರು ಸೊಪ್ಪೆಲ್ಲ ಸ್ವಲ್ಪ ಎಲ್ಲೆಲ್ಲಿ ಬೆಳೀತಾರೋ ಅಂತಲೂ ಗೊತ್ತಿರೋದಿಲ್ಲ, ಯಾವ್ಯಾವ ಥರ ಬೆಳೀತಾರೋ ಅಂತಲೂ ಗೊತ್ತಿರೋದಿಲ್ಲ. ಇನ್ನು ಹೊಲಸು ಸೊಪ್ಪೆಲ್ಲ ತುಂಬ ಹದಾಗದೇ ಹುಟ್ಕೊಂಡು ಬೆಳೆಯುವಂಥದ್ದಲ್ವ ಹೊಲಸು ಸೊಪ್ಪು. ಹಾಗಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ನ್ಯಾಚುರಲಾಗಿ ಚೆನ್ನಾಗಿರುತ್ತೆ. ಅದೇ ರೀತಿ ಕೆಮಿಕಲ್ ಹಾಕದೆ ಮಾಡಿರೋವಂಥದ್ದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ರುಬ್ಬಿಟ್ಟಿದ್ವಲ್ಲ ಮಸಾಲೆನ, ಅದು ಕೂಡ ಬಸ್ಸಾರು ಸೊಪ್ಪಿನ ನೀರಿಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಬಿಟ್ಟು, ಇನ್ನೊಂದು ಊರಿಂದ ಬರ್ತಾ ನಮ್ಮ ಅತ್ತೆ ಹುಣಸೆಹಣ್ಣು ತೊಗೊಬಂದಿತ್ತು, ಕಾಯಿ ಹುಣಸೆಹಣ್ಣು. ಅದು ಕೂಡ ಚೆನ್ನಾಗಿ ಬಿಸಿನೀರಲ್ಲಿ ಹಾಕಿ ಬಿಸಿ ಮಾಡಿಬಿಟ್ಟು ಆ ಚುಪ್ಪೆ ಎಲ್ಲ ಬಿಡಿಸ್ಕೊಂಬಿಟ್ಟು ಅದ್ರ ರಸನ ಹಾಕ್ತಾಯಿದ್ದೀವಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಹುಣಸೆಹಣ್ಣು ಹಾಕಿ ಮಾಡ್ತಾ ಇರೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಬರ್ತಾ ಊರಿಂದ ನಮ್ಮ ಅತ್ತೆಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ. ಫ್ರೆಶ್ ಆಗಿ ಸಿಗೋದೆಲ್ಲ ತೊಗೊಬರ್ತಾರೆ ಬರ್ತಾ ನಮಗೋಸ್ಕರ. ಇನ್ನು ಇನ್ನೊಂದು ಕಡೆ ಮುದ್ದೆನೂ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ. ನಾನು ಬಿಟ್ಟು ಬರೋಷ್ಟೊತ್ತಿಗೆ ಇಷ್ಟು ಕೆಲಸನ ನಮ್ಮ ಅತ್ತೆ ಮಾಡಿದ್ರು. ಇನ್ನು ಮುದ್ದೆ ಮಾಡೋಷ್ಟೊತ್ತಿಗೆ ನಾನು ಕೂಡ ಬಂದು ಇನ್ನು ಸ್ವಲ್ಪ ಅನ್ನಕ್ಕೆಲ್ಲ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀನಿ. ಇನ್ನು ಹಾಗೆಯೇ ಕ್ಲೀನ್ ಕೂಡ ಮಾಡ್ಕೊತಾ ಇದ್ದೀನಿ. ಗಲೀಜು ಆಗಿರೋದೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಯಾಕಂದರೆ ಬೇಗನೆ ಈಸಿ ಆಗುತ್ತೆ, ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಕ್ಲೀನಾಗೂ ಕಾಣುತ್ತೆ ಅಂತ ಹೇಳಿಬಿಟ್ಟು
ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಮ್ಮ ಅತ್ತೆ ಮುದ್ದೆ ತೋಳಿಸ್ತಾ ಇದ್ರು. ಏನೇ ಆದರೂ ಜೊತೆಗೆ ಒಬ್ರು ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಬ್ರಿಗೆ ಪೇಯ್ನ್ ಆದರೂ ಇನ್ನೊಬ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಪೇಯ್ನ್ ಆದರೂ ಇನ್ನೊಬ್ರು ಕೆಲಸ ಮಾಡ್ತಾರೆ, ಅದು ತುಂಬ ಇದಾಗುತ್ತೆ ಅಲ್ವಾ. ಇನ್ನು ನಾನು ಕೂಡ ಮನೆಗೆಲ್ಲ ಕೆಲಸ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದ್ರು. ಸುಬ್ರಹ್ಮಣ್ಯ ಸ್ವಾಮಿಗೂ ಶಿವಂಗೆಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಯಾಕಂದರೆ ನಾಗರ ಪಂಚಮಿ ದಿವಸ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಪೂಜೆ ನಡೀತು ನೋಡಿ. ಬೆಣ್ಣೆ ಅಲಂಕಾರ ಮಾಡಿದರು ಸುಬ್ರಹ್ಮಣ್ಯ ಸ್ವಾಮಿಗೆ. 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದರು. ನಾನಂತೂ ಏನಿಲ್ಲ ಅಂದರೂ ಒಂದು ½ ಮೇಲೇ ಕೂತ್ಕೊಂಡಿದ್ದೆ ದೇವ್ರ ಮುಂದೆ, ಯಾಕಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಕೂಡ ದೇವಸ್ಥಾನದಾಗೆಲ್ಲ ನೋಡಿಕೊಂಡು, ಇನ್ನು ಅಮ್ಮನವ್ರನ್ನೂ ನೋಡಿಕೊಂಡು, ಚಾಮುಂಡೇಶ್ವರಿಯವ್ರನ್ನೂ ದೇವ್ರನ್ನ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ. ನಮಗೆ ಮನೆ ಮುಂದೆನೇ ಎಲ್ಲ ದೇವ್ರದ್ದು ದೇವಸ್ಥಾನ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲೂ ಕೂಡ ಹೋಗೋದೇ ಬೇಡ ದೇವಸ್ಥಾನಕ್ಕೆ, ಬೇರೆ ರೋಡ್ಗೆ ಹೋಗೋದು ಬೇಡ. ನಮ್ಮ ಮನೆ ಮುಂದೆನೇ ಅಷ್ಟು ಒಂದು 5-6 ದೇವ್ರದ್ದು ಅಲ್ಲೇ ಇರೋದ್ರಿಂದ ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಶಿವ, ಚಾಮುಂಡೇಶ್ವರಿ ಅಮ್ಮವರು, ನಾಗರ ಪಂಚಮಿ ಕಲ್ಲುಗಳು, ನವಗ್ರಹಗಳು ಎಲ್ಲ ಒಂದೇ ದೇವಸ್ಥಾನದಲ್ಲಿ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ವ್ರತಗಳು ಎಲ್ಲ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.